ಮದುವೆ ಯಾತಕ್ಕೆ ಬೇಡ ಅನ್ನೋದಕ್ಕೆ ಬಲವಾದ ಕಾರಣ ನನಗೆ ಕೊಡಬೇಕು. ಇಲ್ಲ, ನೀನು ಮದುವೆ ಆಗೋದಕ್ಕೆ ಸಿದ್ಧ ಆಗಬೇಕು. ವಿಶು, ವಿಶಾಖಂಗೆ ಫೋನ್ ಮಾಡಿದ್ಯಾ? ಇಲ್ಲ ಅಜ್ಜಿ. ಎಲ್ಲಿ ಹೋದ್ರವರು? ಅಜ್ಜಿ, ರಮ್ಯಾ ಅಕ್ಕ ಮತ್ತು ವಿಶಾಖ ಅಕ್ಕ ಶಾಪಿಂಗ್ ಹೋಗಿದ್ದಾರೆ. ಅಜ್ಜಿ, ಊಟ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಬೆಳಿಗ್ಗೆ ಹೋದವರು ಸಂಜೆ ಆದ್ರೂ ವಾಪಸ್ ಬರಲಿಲ್ಲ ಅಂದ್ರೆ ಟೆನ್ಷನ್ ಆಗಲ್ವಾ? ಮಧ್ಯಾಹ್ನ ಪೂಜೆಗೂ ಇಲ್ಲ, ಸಾಯಂಕಾಲ ಆರತಿಗೂ ಇಲ್ಲ. ರಮ್ಯಂಗಂತೂ ಪೂಜೆ ಪುನಸ್ಕಾರ ಅನ್ನೋದು ಏನು ಬೇಕಿಲ್ಲ. ಇವಳಿಗೂ ಅದನ್ನೇ ಹೇಳ್ಕೊಡ್ತಾ ಇದ್ದಾಳೆ. ಅವಳಾಗೆ ಕರಿಮಣಿ ಸರ ಬಿಚ್ಚಿದ ಮೇಲೂ ಮದುವೆ ಆಗ್ಬೇಡ ಅಂತಾಳೆ. ಬೇಡ ದೇವಿ, ಈ ವಿಷಯದಲ್ಲಿ ರಾಧಿಕಾ ಬಗ್ಗೆ ಯಾವುದೇ ತರವಾದ ಅನುಕಂಪನೂ ಬೇಡ. ವಿವೇಚನೆ ಇರಲಿ. ತಾನು ಯಾತಕ್ಕೆ ಮದುವೆ ಆಗೋದಿಲ್ಲ ಅನ್ನೋ ಸರಿಯಾದ ಕಾರಣನ ನನಗೆ ಹೇಳೋವರೆಗೂ ನಾನು ಅವಳ ಹತ್ರ ಮಾತಾಡಲ್ಲ, ಊಟನೂ ಮಾಡಲ್ಲ. ಮದುವೆ ಹೊಸದ್ರಲ್ಲಾದ್ರೆ ಚಿಕ್ಕ ಪುಟ್ಟ ತಪ್ಪಾಗತ್ತೆ, ಹೋಗ್ಲಿ ಬಿಡು ಅಂತ ಹೇಳ್ಬೋದು. ಆದ್ರೆ ನೀನು ಮದುವೆ ಆಗಿ ಇವತ್ತಿನವರೆಗೂ ತಪ್ಪೇ ಮಾಡ್ಕೊಂಡು ಬಂದಿದ್ಯಾ. ಕೆಲವರು ಹೇಳಿದ್ಮೇಲಾದ್ರೂ ತಿದ್ಕೋತಾರೆ, ಆದ್ರೆ ನೀನು ಎಷ್ಟು ಹೇಳಿದ್ರೂ ತಿದ್ಕೋತಾನೂ ಇಲ್ಲ. ನಿನ್ನ ಸ್ಥಾನಕ್ಕೆ ಒಂದು ಮಹತ್ವ ಇದೆ. ನೀನು ಧರ್ಮಾಧಿಕಾರಿಗಳ ಹೆಂಡತಿ, ಅರಮನೆಯಲ್ಲಿ ರಾಜಮಾತೆ ಇದ್ದ ಹಾಗೆ. ನಿನ್ನ ನಡೆ ನುಡಿನ ಇನ್ನೊಬ್ರು ಅನುಕರಣೆ ಮಾಡೋ ರೀತಿ ಇರಬೇಕು. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ. ನಾವು ನಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಿದ್ರೆ ಆಗ ನಮ್ಮ ಮಾತಿಗೆ ಒಂದು ಬೆಲೆ ಇರುತ್ತೆ, ಒಂದು ಗೌರವ ಇರುತ್ತೆ. ವಿಶಾಖ, ಅರ್ಥ ಮಾಡ್ಕೋ. ರಾಧಿಕಾ ಮದುವೆ ಬೇಡ ಅನ್ನೋದಕ್ಕೆ ಕಾರಣ ಏನು ಅಂತ ಗೊತ್ತಾಗೋವರೆಗೂ ಊಟ ಮಾಡಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಈ ಕುನ್ನಿ ಅನ್ನ ಹಾಕಿದ ಅಪ್ಪನಿಗೇನೆ ಕಣ್ಣೀರ್ ಕೂಳ್ ತಿನ್ನಿಸ್ತಾ ಇದ್ದಾಳೆ. ಇವತ್ತು ಸಾಕಿದ ಅಪ್ಪನಿಗೆ ಎದುರುತ್ರ ಕೊಟ್ಟವಳು ನಾಳೆ ಈ ಮನೆಗೆ ಗುಡಿಸ್ ಗುಂಡಾಂತರ ಮಾಡಲ್ಲ ಅಂತ ಹೇಗೆ ಹೇಳೋದು? ಅನಿಷ್ಟದವಳು. ಅತ್ತೆ, ರಾಧಿಕಾ ಮದುವೆ ಯಾಕೆ ಬೇಡ ಅಂತಿದ್ದಾಳೆ ಅಂತ ನಮಗ್ ಗೊತ್ತು ತಾನೆ. ನಮ್ ವಿಶಾಖನ ಸಂಸಾರ ಹಾಳು ಮಾಡೋದಕ್ಕೆ ಅವಳು ಈ ತರ ನಾಟಕ ಆಡ್ತಾ ಇದ್ದಾಳೆ. ಅವಳಿಗೆ ಮದುವೆ ಮಾಡುತ್ತೆ ಬಿಡಲ್ಲ ನಾನು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಮದುವೆ ಆಗೋದಕ್ಕೆ ಒಪ್ಕೋ. ಮದುವೆ ಆಗ್ತೀನಿ ಅಂತ ನಿನ್ನಪ್ಪನಿಗೆ ಹೇಳಿ ಹೋಗು. ಇಲ್ಲ ಅಜ್ಜಿ, ನಾನು ಹೇಳಲ್ಲ. ಒಮ್ಮೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಗಂಡನ ಜೊತೆ ಸಪ್ತಪದಿ ತುಳಿದ್ಮೇಲೆ ಮುಗೀತು. ಮದ್ವೆ ಆಯ್ತು ಅಂತಾನೆ ಲೆಕ್ಕ. ಇನ್ನೊಂದು ಮದ್ವೆ ಆಗೋ ಪ್ರಶ್ನೆನೇ ಬರಲ್ಲ. ನನಗೆ ಹೆದರ್ಸಿ ಬೆದರ್ಸಿ ಬಲವಂತವಾಗಿ ಇನ್ನೊಂದು ಮದ್ವೆ ಮಾಡೋಕ್ ನೋಡಿದ್ರೆ ಅವತ್ ಮದ್ವೆ ಆಗಿದ್ದು ವಿಶಾಖಂಗಲ್ಲ, ನನಗೆ ಅಂತ ಅಪ್ಪಂಗ್ ನಾನೇ ಹೇಳ್ಬೇಕಾಗತ್ತೆ. ನೀನೇನಾದ್ರೂ ಸತ್ಯ ಹೇಳಿದ್ರೆ ನಾಲ್ಗೆ ಬರೆ ಹಾಕ್ಬಿಡ್ತೀನಿ. ವಿಶಾಖನ ಅದೃಷ್ಟದ ಮೇಲೆ ಏನಾದ್ರೂ ನೀನು ಕಣ್ಣು ಹಾಕಿದ್ರೆ ನೀನ್ ಜೀವಂತ ಇರೋದಕ್ಕೆ ನಾನು ಬಿಡಲ್ಲ. ನಮ್ಮ ಮನೆ ಅನ್ನ ತಿಂದು ನಮಗೆ ದ್ರೋಹ ಬಗೆತೀಯ. ಅಪ್ಪಿ, ನೀನ್ ಈ ಮನೇಲಿ ನಿಂತ್ಕೊಡುದು. ನಡೆಯ ಆಚೆಗೆ, ನಡೆಯ ಹೊರಗೆ. ಅಮ್ಮ,